ಹಲೋ ಮಕ್ಕಳೇ, ವಿಜ್ಞಾನಯಾನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ. ಅರಣ್ಯಗಳು ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಅನ್ಕೊಂಡಿರೋದು ಅವು ಬರೀ ಮರಗಳ ಗುಂಪು ಅಂತ. ಆದ್ರೆ ನಿಜ ಹೇಳ್ಬೇಕಂದ್ರೆ ಅವು ಅದಕ್ಕಿಂತ ಎಷ್ಟೋ ಪಾಲು ಹೆಚ್ಚು. ಅಕ್ಷರಶಃ ಸಸ್ಯಗಳಿಗೆ, ಪ್ರಾಣಿಗಳಿಗೆ ಅಷ್ಟೇ ಯಾಕೆ ಮನುಷ್ಯರಾದ ನಮಗೂ ಕೂಡ ಅವು ಒಂದು ಜೀವನಾಡಿ ಇದ್ಹಾಗೆ. ಬನ್ನಿ, ಇವತ್ತು ಅರಣ್ಯಗಳು ನಮ್ಮ ಬದುಕಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಅರಣ್ಯಗಳು ಕೇವಲ ಮರಗಳ ಒಂದು ದೊಡ್ಡ ಗುಂಪಲ್ಲ ಅಂತಾದ್ರೆ ಅವುಗಳ ನಿಜವಾದ ಮಹತ್ವ ಏನು? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಒಂದು ಪಯಣ ಶುರು ಮಾಡೋಣ. ಈ ಪಯಣದಲ್ಲಿ ಅರಣ್ಯದ ಒಂದೊಂದೇ ಅದ್ಭುತಗಳನ್ನ ನೋಡೋಣ, ಸರಿನಾ? ಸರಿ, ನಮ್ಮ ಈ ಪಯಣ ಶುರುವಾಗೋದೇ ಒಂದು ಪುಟ್ಟ ಕಥೆಯಿಂದ. ಕೆಲವು ಮಕ್ಕಳು ತಮ್ಮ ಗೈಡ್ ಪ್ರೊಫೆಸರ್ ಅಹ್ಮದ್ ಅವರ ಜೊತೆ ಒಂದು ಅರಣ್ಯಕ್ಕೆ ಭೇಟಿ ಕೊಡ್ತಾರೆ. ಅವರ ಅನುಭವದ ಮೂಲಕನೇ ನಾವು ಅರಣ್ಯದ ರಹಸ್ಯಗಳನ್ನ ಒಂದೊಂದಾಗಿ ಬಿಡಿಸೋಣ. ನೋಡಿ, ಆ ಮಕ್ಕಳು ಅರಣ್ಯದ ಒಳಗ ಕಾಲಿಟ್ಟ ತಕ್ಷಣ ಇದೆಯಲ್ಲ, ಅವರಿಗೆ ಒಂದು ವಿಶಿಷ್ಟವಾದ ಅನುಭವ ಆಗತ್ತೆ. ತಣ್ಣನೆಯ ಶುದ್ಧವಾದ ಗಾಳಿ, ಆಕಾಶ ಮುಟ್ಟೋ ಹಾಗೆ ಬೆಳೆದಿರೋ ಮರಗಳು, ಪಕ್ಷಿಗಳ ಚಿಲಿಪಿಲಿ ಸದ್ದು, ಎಲ್ಲೋ ದೂರದಲ್ಲಿ ಪ್ರಾಣಿಗಳ ಕೂಗು. ಆ ಇಡೀ ವಾತಾವರಣ ಎಷ್ಟು ಶಾಂತವಾಗಿತ್ತು ಅಂದ್ರೆ ನಗರದ ಗದ್ದಲದಿಂದ ಬಂದಿದ್ದ ಅವರಿಗೆ ಇದು ಬೇರೆ ಒಂದು ಪ್ರಪಂಚದ ಹಾಗೆ ಅನ್ಸಿತ್ತು. ಆಗ ಪ್ರೊಫೆಸರ್ ಅಹಮದ್ ಒಂದು ಬಹಳ ಮುಖ್ಯವಾದ ಮಾತು ಹೇಳ್ತಾರೆ. ಅದೇನಂದ್ರೆ, ಅರಣ್ಯಗಳು ಅನೇಕ ಸಸ್ಯಗಳು ಮತ್ತು ಪ್ರಾಣಿಗಳ ಸ್ವಾಭಾವಿಕ ವಾಸಸ್ಥಾನಗಳು ಅಂತ. ಈ ಒಂದೇ ಒಂದು ವಾಕ್ಯ ಅರಣ್ಯದ ಸಂಪೂರ್ಣ ಪಾತ್ರವನ್ನೇ ವಿವರಿಸಿಬಿಡುತ್ತೆ. ಹಾಗಿದ್ರೆ ಅರಣ್ಯ ಜೀವಿಗಳಿಗೆ ಒಂದು ಮನೆ ಅಂತ ಹೇಳಿದ್ವಲ್ಲ, ಅದು ಹೇಗೆ ಅಂತ ನೋಡೋಣ. ವಾಸಸ್ಥಾನ ಅಂದ್ರೆ ಹ್ಯಾಬಿಟ್ಯಾಟ್ ಅಂದ್ರೆ ಏನು, ಅದು ಎಷ್ಟು ಶ್ರೀಮಂತ ಜೀವಿಗಳಿಗೆ ಆಶ್ರಯ ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ವಾಸಸ್ಥಾನ ಅಂದ್ರೆ ಏನ್ ಗೊತ್ತಾ? ಅದು ಕೇವಲ ಒಂದು ಜಾಗ ಅಲ್ಲ, ಅದು ಒಂದು ನೈಸರ್ಗಿಕ ಸ್ಥಳ ಎಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ತಮಗೆ ಬೇಕಾದ ಆಹಾರ, ಆಶ್ರಯ ಮತ್ತೆ ರಕ್ಷಣೆಯನ್ನ ಪಡ್ಕೊಂಡು ಬದುಕ್ತವೋ ಆ ಸ್ಥಳವೇ ವಾಸಸ್ಥಾನ. ಅದೊಂದು ಸಂಪೂರ್ಣ ಜೀವನ ವ್ಯವಸ್ಥೆ. ಅರಣ್ಯಗಳಲ್ಲಿ ಜೈವಿಕ ವೈವಿಧ್ಯತೆ ಅಂದ್ರೆ ಬಯೋಡೈವರ್ಸಿಟಿ ತುಂಬಾನೇ ಶ್ರೀಮಂತವಾಗಿರುತ್ತೆ. ಅಂದ್ರೆ ಅಲ್ಲಿರೋ ಜೀವ ವೈವಿಧ್ಯತೆ ಅಪಾರ. ಮರದ ಮೇಲೆ ಕುಣಿಯೋ ಕೋತಿಗಳಿಂದ ಹಿಡಿದು ನೆಲದ ಮೇಲೆ ಓಡಾಡೋ ಜಿಂಕೆಗಳವರೆಗೆ ಸಾವಿರಾರು ತರಹದ ಸಸ್ಯಗಳು ಮತ್ತು ಪ್ರಾಣಿಗಳು ಒಂದೇ ಕಡೆ ಒಟ್ಟಾಗಿ ವಾಸಿಸ್ತವೆ. ಈ ಸ್ಲೈಡ್ನಲ್ಲಿರೋ ವಿಷಯ ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಅರಣ್ಯವನ್ನ 3 ಪದರಗಳಾಗಿ ನೋಡಬಹುದು. ಮೊದಲನೇದು ಮೇಲ್ಛಾವಣಿ ಅಂದ್ರೆ ಕ್ಯಾನೋಪಿ. ಇದು ಎತ್ತರದ ಮರಗಳ ಮೇಲ್ಭಾಗ. ಇದು ದಟ್ಟವಾಗಿ ಬೆಳೆದು ಸೂರ್ಯನ ಬೆಳಕು ಕೆಳಗೆ ಬರ್ದ ಹಾಗೆ ತಡೆಯುತ್ತೆ. ಎರಡನೇದು ಮಧ್ಯಮಸ್ತರ. ಇಲ್ಲಿ ಸ್ವಲ್ಪ ಸಣ್ಣ ಮರಗಳು, ಪೊದೆಗಳು ಇರ್ತವೆ. ಕೊನೆಯದಾಗಿ ಮೂರನೇದು ಕೆಳಸ್ತರ ಅಂದ್ರೆ ಅರಣ್ಯದ ನೆಲ. ಇದು ಬಿದ್ದ ಎಲೆಗಳಿಂದ ಮುಚ್ಚಿ ಹೋಗಿ ಯಾವಾಗ್ಲೂ ಮೃದುವಾಗಿ ತೇವವಾಗಿರುತ್ತೆ. ನಾವು ನೋಡೋ ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಕಣ್ಣಿಗೆ ಕಾಣದೇ ಇರೋ ಒಂದು ಇಡೀ ಪ್ರಪಂಚವೇ ಅರಣ್ಯದಲ್ಲಿ ಕೆಲಸ ಮಾಡ್ತಿರುತ್ತೆ. ಈ ಅದೃಶ್ಯ ಜಾಲವೇ ಅರಣ್ಯವನ್ನ ಜೀವಂತವಾಗಿ ಇಡೋದು. ಬನ್ನಿ, ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆ ಅರಣ್ಯದ ಕೆಳಸ್ತರ ಅಂದ್ರೆ ನೆಲ ಇದೆಯಲ್ಲ, ಅದು ಬಿದ್ದಿರೋ ಎಲೆಗಳಿಂದ, ಸಣ್ಣ ಸಣ್ಣ ಸಸ್ಯಗಳಿಂದ ತುಂಬಿರುತ್ತೆ. ಆದ್ರೆ ಇವೆಲ್ಲ ಅಲ್ಲೇ ಕೊಳೆಯೋಕ್ ಬಿಡಲ್ಲ. ಇಲ್ಲಿ ಕೆಲವು ಸೈಲೆಂಟ್ ವರ್ಕರ್ಸ್ ಇರ್ತಾರೆ. ಇವರನ್ನೇ ನಾವು ವಿಘಟಕಗಳು ಅಥವಾ ಡಿಕಂಪೋಸರ್ಸ್ ಅಂತ ಕರೆಯೋದು. ಇವರು ಸದ್ದಿಲ್ದದೆ ತಮ್ಮ ಕೆಲಸ ಮಾಡ್ತಿರ್ತಾರೆ. ಯಾರು ಈ ವಿಘಟಕಗಳು ಅಂದ್ರೆ, ಅವು ಮುಖ್ಯವಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಅಂದ್ರೆ ಫಂಗಸ್ ಮತ್ತು ಹಲವಾರು ತರಹದ ಸಣ್ಣ ಸಣ್ಣ ಕೀಟಗಳು. ಈ ಪುಟ್ಟ ಜೀವಿಗಳು ಕಾಣಿಸದೇ ಇರಬಹುದು, ಆದ್ರೆ ಅರಣ್ಯದ ಆರೋಗ್ಯಕ್ಕೆ ಇವುಗಳೇ ಅಡಿಪಾಯ. ಈ ವಿಘಟಕಗಳು ಏನ್ ಮಾಡ್ತವೆ ಅಂದ್ರೆ, ಸತ್ತಿರೋ ಸಸ್ಯ ಮತ್ತು ಪ್ರಾಣಿಗಳನ್ನ ವಿಘಟಿಸಿ ಹ್ಯೂಮಸ್ ಅನ್ನೋ ಒಂದು ಸೂಪರ್ ಪೋಷಕಾಂಶ ಇರೋ ವಸ್ತುವನ್ನಾಗಿ ಮಾಡುತ್ತೆ. ಈ ಹ್ಯೂಮಸ್ ಮಣ್ಣಿಗೆ ಸೇರಿದಾಗ ಮಣ್ಣು ಫಲವತ್ತಾಗುತ್ತೆ. ಇದು ಪ್ರಕೃತಿಯೇ ತಯಾರಿಸುವ ಒಂದು ನೈಸರ್ಗಿಕ ಗೊಬ್ಬರ ಇದ್ದಾಗೆ. ಇಲ್ಲಿಂದ ನಮ್ಗೆ ಗೊತ್ತಾಗೋ ಒಂದು ಅದ್ಭುತ ವಿಷಯ ಅಂದ್ರೆ, ಅರಣ್ಯದಲ್ಲಿ ಯಾವುದೂ ವೇಸ್ಟ್ ಆಗಲ್ಲ. ಪ್ರತಿಯೊಂದು ವಸ್ತುವಿಗೂ ಒಂದು ಬೆಲೆ ಇದೆ. ಎಲ್ಲವೂ ಮರುಬಳಕೆ ಆಗುತ್ತೆ. ಒಂದು ಜೀವಿಯ ಅಂತ್ಯ ಇನ್ನೊಂದು ಜೀವಿಯ ಜೀವನಕ್ಕೆ ನಾಂದಿಯಾಗುತ್ತೆ. ಇದೊಂದು ಪರಿಪೂರ್ಣ ಚಕ್ರ. ಅರಣ್ಯದಲ್ಲಿ ಶಕ್ತಿ ಹೇಗೆ ಒಂದರಿಂದ ಇನ್ನೊಂದಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಆಹಾರ ಸರಪಳಿ ಒಂದು ಒಳ್ಳೆ ಉದಾಹರಣೆ. ನೋಡಿ, ಹುಲ್ಲನ್ನ ಜಿಂಕೆ ತಿನ್ನುತ್ತೆ, ಆ ಜಿಂಕೆಯನ್ನ ಹುಲಿ ತಿನ್ನುತ್ತೆ. ಸಿಂಪಲ್ ಅಲ್ವಾ? ಇಲ್ಲಿ ಹುಲ್ಲು ಸೂರ್ಯನ ಬೆಳಕಿನಿಂದ ಶಕ್ತಿ ಪಡೆಯುತ್ತೆ. ಅಂದ್ರೆ ಎಲ್ಲಾ ಪ್ರಾಣಿಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳ ಮೇಲೆ ಅವಲಂಬಿತವಾಗಿವೆ. ಈಗ ಒಂದು ಕ್ಷಣ ಯೋಚನೆ ಮಾಡಿ. ಈ ಸರಪಳಿಯಲ್ಲಿ ಯಾವುದಾದ್ರೂ ಒಂದು ಕೊಂಡಿ ಅಂದ್ರೆ ಒಂದು ಜೀವಿ ಇಲ್ವಾದ್ರೆ ಏನಾಗ್ಬಹುದು? ಅಕಸ್ಮಾತ್ ಜಿಂಕೆಗಳೇ ಇಲ್ಲದಿದ್ರೆ ಹುಲಿಗಳ ಗತಿ ಏನು? ಹುಲ್ಲಿನ ಪ್ರಮಾಣ ಏನಾಗಬಹುದು?
ಈ ಇಡೀ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತಲ್ವಾ? ಅರಣ್ಯದ ಈ ಬ್ಯಾಲೆನ್ಸ್ ಎಷ್ಟು ಸೂಕ್ಷ್ಮ ಅಂತ ಗೊತ್ತಾಯ್ತಲ್ಲ. ಹಾಗಿದ್ರೆ ಒಂದು ವೇಳೆ ಅರಣ್ಯಗಳೇ ಇಲ್ಲದಿದ್ರೆ ಏನಾಗುತ್ತೆ? ನಮ್ಮ ಭೂಮಿ ಮೇಲೆ, ನಮ್ಮೆಲ್ಲರ ಜೀವನದ ಮೇಲೆ ಅದರ ಪರಿಣಾಮಗಳು ಎಷ್ಟು ಗಂಭೀರವಾಗಿರುತ್ತೆ ಅಂತ ಈಗ ನೋಡೋಣ. ಅರಣ್ಯಗಳು ನಮ್ಮ ನೀರಿನ ಚಕ್ರಕ್ಕೆ ಅಂದ್ರೆ ವಾಟರ್ ಸೈಕಲ್ಗೆ ಎಷ್ಟು ಮುಖ್ಯ ಗೊತ್ತಾ? ಮರಗಳ ಬೇರುಗಳು ಮಳೆ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ. ಅಲ್ಲಿನ ಮಣ್ಣು ಒಂದು ಸ್ಪಾಂಜ್ ತರ ನೀರನ್ನ ಹೀರ್ಕೊಂಡು ಪ್ರವಾಹ ಬರದ ಹಾಗೆ ತಡೆಯುತ್ತೆ. ಅಷ್ಟೇ ಅಲ್ಲ, ಮರಗಳು ನೀರಾವಿಯನ್ನ ಹೊರಹಾಕಿ ಮೋಡಗಳಾಗಲು ಮತ್ತು ಮಳೆ ಬರಲೂ ಕೂಡ ಸಹಾಯ ಮಾಡುತ್ತವೆ. ಈ ಸ್ಲೈಡ್ ನೋಡಿದ್ರೇನೆ ನಮಗೆ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದ್ ಕಡೆ ಅರಣ್ಯಗಳಿರೋ ಹಸಿರು ಪ್ರಪಂಚ, ಇನ್ನೊಂದ್ ಕಡೆ ಅರಣ್ಯಗಳಿಲ್ಲದ ಬಂಜರು ಜಗತ್ತು. ಅರಣ್ಯಗಳಿದ್ರೆ ನಿಯಂತ್ರಿತ ಹವಾಮಾನ, ಪ್ರವಾಹಕ್ಕೆ ಕಡಿವಾಣ, ಶುದ್ಧ ಗಾಳಿ, ನೀರು ಸಿಗುತ್ತೆ. ಅದೇ ಇಲ್ಲದಿದ್ರೆ ಹವಾಮಾನ ಬದಲಾವಣೆ, ಪ್ರವಾಹ, ಬರ, ಮಾಲಿನ್ಯ, ನೀರಿನ ಅಭಾವ ಹೀಗೆ ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾಗುತ್ತೆ. ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ನಮ್ಮ ಜವಾಬ್ದಾರಿ ಏನು? ನಾವೇನ್ ಮಾಡ್ಬಹುದು ಅನ್ನೋದ್ರ ಬಗ್ಗೆ ಯೋಚಿಸಬೇಕಾದ ಸಮಯ. ಇದು ನಮ್ಮೆಲ್ಲರ ಪ್ರತಿಜ್ಞೆಯಾಗಬೇಕಿದೆ. ಹಾಗಾಗಿ ಕೊನೆಯದಾಗಿ ಹೇಳೋದಾದ್ರೆ, ಅರಣ್ಯ ಸಂರಕ್ಷಣೆ ಅನ್ನೋದು ಒಂದು ಆಯ್ಕೆಯಲ್ಲ, ಅದು ನಮ್ಮೆಲ್ಲರ ಅನಿವಾರ್ಯತೆ. ನಮ್ಮ ಭವಿಷ್ಯಕ್ಕಾಗಿ ಮತ್ತು ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಈ ಜೀವಂತ ವ್ಯವಸ್ಥೆಗಳನ್ನ ನಾವು ರಕ್ಷಿಸಲೇಬೇಕು. ಈ ಎಲ್ಲ ಮಾತುಗಳಿಂದ ಅರಣ್ಯಗಳ ಮಹತ್ವ ಎಷ್ಟು ಅಂತ ನಮ್ಗೆ ಸ್ಪಷ್ಟವಾಗಿದೆ ಅನ್ಕೋತೀನಿ. ಹಾಗಾಗಿ ಬನ್ನಿ ನಾವೆಲ್ಲ ಒಟ್ಟಾಗಿ ನಮ್ಮ ಅರಣ್ಯಗಳನ್ನ ಉಳಿಸೋಣ ಅಂತ ಒಂದು ಪ್ರತಿಜ್ಞೆ ಮಾಡೋಣ. ನಮ್ಮ ಪ್ರತಿಯೊಂದು ಸಣ್ಣ ಪ್ರಯತ್ನವೂ ಸೇರಿ ಒಂದು ದೊಡ್ಡ ಬದಲಾವಣೆಯನ್ನ ತರಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬೈ ಬಾಯ್.